ಸೋಮನಾಥ ಜ್ಯೋತಿರ್ಲಿಂಗದ ಅಪರೂಪದ ದರ್ಶನ ಮಂಗಳೂರಿಗೆ ತರಲಾಗ್ತಾ ಇದ್ದು ಶ್ರೀ ಮಂಗಲಾದೇವಿ ದೇವಸ್ಥಾನದ ಸಮೀಪದಲ್ಲಿರುವಂತಹ ರಮಾ ಲಕ್ಷ್ಮೀನಾರಾಯಣ ಕನ್ವೆನ್ಷನ್ ಹಾಲ್ನಲ್ಲಿ ಜುಲೈ 13ರಂದು ಬೆಳಿಗ್ಗೆ 9:30ರಿಂದ ಸಂಜೆ 6 ಗಂಟೆಯ ತನಕ ದರ್ಶನಕ್ಕಾಗಿ ಇಡಲಾಗ್ತಾ ಇದ್ದು ಕಾರ್ಯಕ್ರಮ ಸಂಸ್ಥೆಯ ಸ್ವಾಮಿ ಶರಣೂಜಿ ನಡೆಸಿಕೊಡ್ಲಿಕ್ಕಿದ್ದಾರೆ ಎಂದು ತೊಕ್ಕೊಟ್ಟಿನ ಪ್ರೆಸ್ ಕ್ಲಬ್ನಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಇವರು ಹೇಳಿದರು. ಈ ಅಮೂಲ್ಯ ಅವಶೇಷಗಳಿಗೆ ಪ್ರಾಚೀನ ವೇದೋಕ್ತ ವಿಧಾನದಂತೆ ರುದ್ರ ಪೂಜೆ ನೆರವೇರಿಸಲಾಗುತ್ತಿದೆ. ಈ ವಿಶೇಷ ಪೂಜೆ ಭಗವಾನ್ ಶಿವನನ್ನ ರುದ್ರ ಸ್ವರೂಪದಲ್ಲಿ ವೇದ ಮಂತ್ರ ಜಪದೊಂದಿಗೆ ಆರಾಧಿಸಲಾಗುತ್ತದೆ. ನಂತರ ಭಕ್ತರಿಂದ ಸತ್ಸಂಗ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ ಎಂದು ತಿಳಿಸಿದರು. ಭಾರತದ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಪ್ರತೀಕವಾದ ಜ್ಯೋತಿರ್ಲಿಂಗ 2026ರಲ್ಲಿ ಮೊಹಮ್ಮದ್ ಗಜ್ನಿ ನಡೆಸಿದ ದಾಳಿಯಲ್ಲಿ ಧ್ವಂಸಗೊಂಡು ಕಣ್ಮರೆಯಾಯಿತೆಂದು ನಂಬಲಾಗಿತ್ತಾದರೂ ಸಾವಿರಾರು ವರ್ಷಗಳಿಂದ ಬ್ರಾಹ್ಮಣ ವಂಶಸ್ಥರು ಸಂರಕ್ಷಿಸಿಟ್ಟಿದ್ರು. 12 ಜ್ಯೋತಿರ್ಲಿಂಗದಲ್ಲಿ ಮೊದಲನೆಯದ್ದಾಗಿರುವಂತಹ ಸೋಮನಾಥ ದೇವಸ್ಥಾನ ಅನೇಕ ಬಾರಿ ಧ್ವಂಸವಾದರೂ ಪುನಃ ನಿರ್ಮಾಣಗೊಂಡು ಭಕ್ತಿಯ ಸ್ಥೈರ್ಯದ ಸಂಕೇತ ಆಗಿದೆ. ಮೂಲಲಿಂಗವು ಭೂಮಿಯಿಂದ ಸುಮಾರು 3 ಅಡಿ ಎತ್ತರದಲ್ಲಿ ತೇಲ್ತಾ ಇತ್ತು ಹಾಗೂ ಲಕ್ಷಾಂತರ ಭಕ್ತರು ಶಿವನನ್ನ ಜಪಿಸಿ ಪ್ರಾರ್ಥಿಸ್ತಾ ಇದಕ್ಕೆ ಪೂಜೆಯನ್ನ ಸಲ್ಲಿಸ್ತಾ ಇದ್ರು ಎಂದರು. ಈ ಅಂಶಗಳ ಮೇಲೆ ನಡೆಸಿದ ಭೂವೈಜ್ಞಾನಿಕ ಅಧ್ಯಯನದಲ್ಲಿ ಸಾಮಾನ್ಯ ಅಯಸ್ಕಾಂತಗಳಿಗಿಂತ ವಿಭಿನ್ನವಾಗಿ ಈ ರೀತಿಯ ಕಲ್ಲಿನ ಬಗ್ಗೆ ಯಾವುದೇ ಮಾಹಿತಿ ಲಭ್ಯವಿಲ್ಲ ಎಂದು ವಿಜ್ಞಾನಿಗಳು ತಿಳಿಸಿದ್ದು ಆಶ್ಚರ್ಯಕರ ಅಂಶ ಬೆಳಕಿಗೆ ಬಂದಿದೆ. ಕೆಲವು ಪ್ರಾಚೀನ ಗ್ರಂಥಗಳು ಮತ್ತು ಸಂಶೋಧನಾ ಲೇಖಕಗಳು ಇವು ಭೂಮಿಯ ಮೂಲದ್ದಲ್ಲ ಎನ್ನುವ ಸೂಚನೆ ನೀಡ್ತಾ ಇದೆ ಎಂದು ಹೇಳಿದ್ರು. ಹಾಗೆಯೇ ಪತ್ರಿಕಾಗೋಷ್ಠಿಯಲ್ಲಿ ಆರ್ಟ್ ಆಫ್ ಲಿವಿಂಗ್ ಶಿಕ್ಷಕರ ಸಂಯೋಜಕರಾದ ಸತೀಶ್ ಕಾಮತ್, ಸುಮನಾ ಕಾಮತ್, ಸ್ವಯಂ ಸೇವಕ ನವನೀತ ಉಳ್ಳಾಲ, ಆರ್ಟ್ ಆಫ್ ಲಿವಿಂಗ್ ನ ಶಿಕ್ಷಕಿ ಅಮಿತಾ ಸುಧೀರ್ ಉಪಸ್ಥಿತರಿದ್ದರು. ಮಾಡಿದ್ರು. ಹಾಗೆ ಕಡೆಯ ಬಾರಿ ಹೋಗುವಾಗ ಆ ಶಿವ ಜ್ಯೋತಿರ್ಲಿಂಗ ಕೂಡ ಧ್ವಂಸ ಆಗಿತ್ತು. ಅದು 1000 ವರ್ಷ ರಹಸ್ಯವಾಗಿ ಯಾರಿಗೂ ತಿಳಿಯದೆ ಎಲ್ಲಿ ಇತ್ತು ಅಂತ ಗೊತ್ತಿಲ್ಲದೆ ಇತ್ತು. ಆದರೆ ಅದೀಗ ಪುನಃ ಪ್ರಕಟಗೊಂಡಿದೆ, ಸರ್ಫೇಸಿಗೆ ಬಂದಿದೆ. ಅದೇ ಅದರ ವಿಶೇಷ. ಅಂತ ಜ್ಯೋತಿರ್ಲಿಂಗ ಈಗ ನಮ್ಮ ಮಂಗಳೂರಿಗೆ ಬರ್ತಾ ಇದೆ. ಅದರ ಬಗ್ಗೆ ಸ್ವಲ್ಪ ಹೇಳಬೇಕು ಅಂತ ಹೇಳಿದ್ರೆ, ಆ ಜ್ಯೋತಿರ್ಲಿಂಗ ನಾಶ ಆದಾಗ, ಅದು ತುಂಡ ಆಗಿದ್ದಾಗ ಆ ಜ್ಯೋತಿರ್ಲಿಂಗದ ತುಣುಕುಗಳನ್ನು ಅಲ್ಲಿದ್ದ ಅಗ್ನಿಹೋತ್ರಿ ಬ್ರಾಹ್ಮಣ ವಂಶಸ್ಥರು ಅದನ್ನು ತಕೊಂಡು ದಕ್ಷಿಣಕ್ಕೆ ಬಂದಿದ್ರಂತೆ. ಅದನ್ನು ಸಣ್ಣ ಸಣ್ಣ ಶಿವಲಿಂಗದ ರೂಪದಲ್ಲಿ ಮಾಡಿ ಅದನ್ನು ಯಥಾಕ್ರಮ ಪ್ರಕಾರ ಪೂಜಿಸ್ತಾ ಬಂದಿದ್ರು. ಹಾಗೆ ತಲೆಮಾರುಗಳಿಂದ ಅದು ಹಾಗೆ ನಡೀತಾ ಇತ್ತು ಈ 1000 ವರ್ಷಗಳಲ್ಲಿ. ಹಾಗೆ ಒಂದು 100 ವರ್ಷಗಳ ಹಿಂದೆ ಅದನ್ನು ನೋಡಿಕೊಳ್ತಿದ್ದ ಅಥವಾ ಪೂಜೆ ಮಾಡ್ತಿದ್ದ ಆ ಕುಟುಂಬದ ಬ್ರಾಹ್ಮಣರು ಕಂಚಿಯ ಯಾರು ನಮ್ಮ ಕಂಚಿ ಮಠದ ಅವರು ಮಠಾಧೀಶರಿಗೆ ಕೇಳಿದಾಗ, ಇನ್ನೊಂದು 100 ವರ್ಷ ನೀವು ಅದನ್ನು ಹಾಗೆ ಇಟ್ಕೊಳ್ಳಿ, ಪೂಜೆ ಮಾಡ್ತಾ ಇಟ್ಕೊಳ್ಳಿ, ಈಗ ಸರ್ಕಸಿಗೆ ತರಬೇಡಿ. ಆಮೇಲೆ ಶಂಕರ್ ಅಂತ ಹೇಳುವ ನಮ್ಮ ಆರ್ಟ್ ಆಫ್ ಲಿವಿಂಗಿನ ಫೌಂಡರ್ ಆದ ಶ್ರೀ ಶ್ರೀ ರವಿಶಂಕರ್ ಗುರೂಜಿಯವರಿಗೆ ಅದನ್ನು ತಲುಪಿಸಿ ಅವರು ಅದನ್ನು ಮುಂದಿನದನ್ನು ಮಾಡ್ತಾರೆ. ಕಳೆದ ವರ್ಷ ಆರ್ಟ್ ಆಫ್ ಲಿವಿಂಗ್ನ ಗುರುಗಳು ಶ್ರೀ ಶ್ರೀ ರವಿಶಂಕರ್ ಜಿ ಅವರಿಗೆ ಈ ಜ್ಯೋತಿರ್ಲಿಂಗದ ತುಣುಕುಗಳನ್ನು ಶಿವಲಿಂಗದ ರೂಪದಲ್ಲಿ ಕೊಟ್ಟಿದ್ರು. ಹಾಗೆ ಗುರುಗಳು ಈಗ ಅದನ್ನು ಎಲ್ಲರ ದರ್ಶನಕ್ಕಾಗಿ ಭಾರತದಾದ್ಯಂತ ಇದನ್ನು ಯಾತ್ರೆಯ ಮೂಲಕ ಜನರ ದರ್ಶನಕ್ಕಾಗಿ ನೀಡ್ತಾ ಇದ್ದಾರೆ. ಹಾಗೆ ಅದು ಈಗ ನಮ್ಮ ಮಂಗಳೂರಿಗೆ ಬರ್ತಾ ಇದೆ. 13ನೇ ತಾರೀಕು, ನಾಡಿದ್ದು ಜುಲೈ 13ನೇ ತಾರೀಕು ನಮ್ಮ ರಮಾಲಕ್ಷ್ಮಿ ಕನ್ವೆನ್ಷನ್ ಹಾಲ್ ಮಂಗಳಾದೇವಿಯಲ್ಲಿ ಬೆಳಗ್ಗೆ 9:30ಯಿಂದ ಆರಂಭ ಆಗ್ತದೆ. ಹಾಗೆ ರುದ್ರ ಪೂಜೆ, ಸತ್ಸಂಗ ಅದೆಲ್ಲ ಇರ್ತದೆ. ಸಂಜೆ 6 ಗಂಟೆ ತನಕ ಕೂಡ. ಹಾಗೆ ನಮಗೆ ಇದು ಅತ್ಯಂತ ಭಾಗ್ಯದ ವಿಷಯ. ಯಾಕೆಂದ್ರೆ ಇದು ಮೂಲ ಜ್ಯೋತಿರ್ಲಿಂಗ ಈಗ ನಮಗೆ ನಮ್ಮ ಈ ಜನರೇಷನ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಉಂಟು ಅಲ್ವಾ? ಯಾಕೆಂತ ಹೇಳಿದ್ರೆ ನೋಡಿ, ಆ ಜ್ಯೋತಿರ್ಲಿಂಗಕ್ಕೆ ಎಷ್ಟೊಂದು ಮಹತ್ವ ಇತ್ತು ಅಥವಾ ಅದೊಂದು ಅದ್ಭುತಕರವಾದ ರೀತಿಯಲ್ಲಿ ಇತ್ತು ಅಂದ್ರೆ ಅದರಲ್ಲಿ ತುಂಬಾ ಅಯಸ್ಕಾಂತೀಯ ಗುಣ ಇತ್ತು. ಅದು ಒರಿಜಿನಲ್ ಯಾವುದಿತ್ತ ಅದು 2 ಅಡಿ ನೆಲದಿಂದ ಮೇಲೆ ಗಾಳಿಯಲ್ಲಿ ತೇಲಾಡ್ತಿತ್ತಂತೆ. 3 ಅಡಿ ಎತ್ತರದ ಶಿವಲಿಂಗ ನೆಲದಲ್ಲಿ ಇರಲಿಲ್ಲ, ನೆಲಕ್ಕಿಂತ ಮೇಲೆ ಗಾಳಿಯಲ್ಲಿ ಇತ್ತು. ಈಗ ಕೂಡ ಆ ತುಣುಕುಗಳನ್ನು ಗುರುಗಳು ಹೇಳ್ತಿದ್ರು, ಹೇಳಿ ತೋರಿಸಿದ್ರು. ಹೇಗೆ ಅಂತಂದ್ರೆ ಅದರ ಬದಿಗಳಲ್ಲಿ ನಾರ್ಮಲಿ ನಮ್ಮ ಅಯಸ್ಕಾಂತದಲ್ಲಿ ಪೋಲ್ಗಳಲ್ಲಿ ಮಾತ್ರ ಅಯಸ್ಕಾಂತೀಯ ಗುಣ ಇರುವುದು. ಈ ಶಿಲೆಗಳನ್ನು ವಿಜ್ಞಾನಿಗಳು ಸಂಶೋಧನೆ ಮಾಡಿದ್ದಾರೆ. ಇದರ ಮಧ್ಯದಲ್ಲಿ
ಏನು ಅಯಸ್ಕಾಂತೀಯ ಗುಣ ಕಂಡು ಬರ್ತಾ ಉಂಟು. ಇದೊಂದು ವಿಶೇಷವಾದ ಶಿಲೆ. ನಮ್ಮ ಜಿಯೋಲಾಜಿಕಲ್ ಸೈಂಟಿಸ್ಟ್ ಏನು ನೋಡಿದ್ದಾರೆ ಅದರ ಪ್ರಕಾರ ಈ ಭೂಮಿಯಲ್ಲಿ ಇದುವರೆಗೆ ಇಂಥ ಒಂದು ವಸ್ತುವನ್ನು ಶಿಲೆಯನ್ನು ಕಂಡು ಬಂದಿಲ್ಲ. ಸೊ ಇದು ಮೇ ಬಿ ಬೇರೆ ಕಡೆಯಿಂದ ಬಂದಿರಬಹುದು ಅಲ್ವಾ, ಹಾಗೆ ಬರ್ತಾ ಇದೆ. ಹಾಗೆ ಎಲ್ಲರಿಗೂ ಮುಕ್ತವಾಗಿ ಅದನ್ನು ದರ್ಶನ ಪಡೆಯುವ ಭಾಗ್ಯ ಅವಕಾಶ ಇದೆ. ಹಾಗೆ ಈ ಜ್ಯೋತಿರ್ಲಿಂಗದ ಈ ಯಾತ್ರೆ ಪೂರ್ತಿ ಕರ್ನಾಟಕದಲ್ಲಿ ನಡೀತಾ ಇದೆ. ಹಾಗೆ ಇಲ್ಲಿಂದ ಮುಂದೆ ಅದು ಕಲ್ಲಡ್ಕದಲ್ಲಿ ಶ್ರೀರಾಮ ವಿದ್ಯಾಕೇಂದ್ರದಲ್ಲಿ 14ನೇ ತಾರೀಕಿಗೆ ನಡೀತಾ ಇದೆ ಇದೇ ರೀತಿಯ ಒಂದು ಕಾರ್ಯಕ್ರಮ. ಇಷ್ಟು ಹೇಳಲಿಕ್ಕೆ ಬಯಸ್ತೇನೆ. ಏನಾದರೂ ನಿಮಗೆ ಕೇಳಿಕ್ಕಿದ್ರೆ ಹೇಳ್ಬೋದು. ಪ್ರಚಾರಕರಾಗಿ ನಾವು ಕೂತಿದ್ದೀವಿ. ಸೊ ಇದರ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಏನಿದೆ ನಮ್ಮದು ಜಿಯೋಲಜಿ ಟೀಮಿಂದಾಗಲಿ ಮತ್ತು ನಮ್ಮ ಹಿರಿಯರಿಂದ ಸ್ವಾಮೀಜಿಗಳಿಂದಾಗಲಿ ಅದಕ್ಕೆಲ್ಲದಕ್ಕೆ ಉತ್ತರ ನಿಮಗೆ ಸಿಗ್ತದೆ ಕಾಲಕ್ರಮೇಣ ಮುಂದೆ ಇದು ಮಾಡೋದಕ್ಕೆ. ನಾವು ಇಲ್ಲಿ ಈ ಪ್ರೆಸ್ ಮೀಟ್ ಕರೆದಕ್ಕೆ ಮುಖ್ಯವಾದ ಕಾರಣ ಏನು ಅಂತ ಹೇಳಿದರೆ, ಜನರಿಗೆ ಇದರ ವಿಷಯ ಗೊತ್ತಿಲ್ಲ. ಆಲ್ ಓವರ್ ಇಂಡಿಯಾದಲ್ಲಿ 12 ಜ್ಯೋತಿರ್ಲಿಂಗ ಇದೆ. ಆ ಜ್ಯೋತಿರ್ಲಿಂಗದ ಮಹತ್ವ ಏನು, ಶಿವಲಿಂಗದ ಮಹತ್ವ ಏನು, ನಾವು ಮಾಡುವ ಪೂಜೆ ಅದೇ, ಅದಕ್ಕೆ ನಾವು ತೆಗೆಯುವ ಸಂಕಲ್ಪ ಅದೇ ಅದರ ಮಹತ್ವ. ಅದು ನಾವು ಎಷ್ಟು ಪೂಜೆ ಮಾಡ್ತೇವೆ ಅದು ಸೈಂಟಿಫಿಕ್ ಆಗಿ ಆ ಸ್ಟೋನು ಅದನ್ನು ಆಕರ್ಷಣೆ ಮಾಡಿಕೊಂಡು ನೆಗೆಟಿವನ್ನು ಅಬ್ಸಾರ್ಬ್ ಮಾಡಿಕೊಂಡು ಒಳ್ಳೆಯ ಪಾಸಿಟಿವಿಟಿಯನ್ನು ಹರಡಿಸ್ತದೆ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಆಗಲಿ ದೇಶಕ್ಕೆ ಆಗಲಿ. ಸೊ 12 ಜ್ಯೋತಿರ್ಲಿಂಗಗಳಲ್ಲಿ ಏನು ಮಹತ್ವವಿದೆ ಅದೇ ನಮ್ಮ ಜ್ಯೋತಿರ್ಲಿಂಗದಲ್ಲಿ ಇದುವನ್ನು ಗೌಪ್ಯವಾಗಿ ಇದನ್ನು ಆರಾಧನೆ ಮಾಡಿಕೊಂಡಿದ್ದ ಕುಟುಂಬ ಅದಕ್ಕೆ ದಂಡೆತ್ತಿ ಬಂದ ನಂತರ ಅದು ಏನೇ ಇದ್ದರೆ ಸಹ ಅದರ ಒಂದು ಶಕ್ತಿ ಕಮ್ಮಿ ಆಗುವ ಒಂದು ವ್ಯವಸ್ಥೆ ಇರ್ತದೆ. ಸೊ ಹಾಗಾಗಿ ಯಾವುದೇ ಒಂದು ಶಕ್ತಿ ಪುನರ್ ನಿರ್ಮಾಣ ಮಾಡಬೇಕು ಅಂತಾದಾಗ ಅದಕ್ಕೆ ಕಾಲವೇ ಉತ್ತರ ಕೊಡಬೇಕಾದಾಗ ಆ ಕಾಲ ನಮಗೆ ಈಗ ಬಂದಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ ನಿಮ್ಮ ಮಾಧ್ಯಮದ ಮುಖಾಂತರ. ಸೊ ಎವ್ರಿಥಿಂಗ್ ವಿಲ್ ಬಿ ಸೈಂಟಿಫಿಕ್, ಎವ್ರಿಥಿಂಗ್ ಈಸ್ ಟೇಕನ್ ಕೇರ್ ಆಫ್ ದ ಡಿಪಾರ್ಟ್ಮೆಂಟ್. ಅದಕ್ಕೆ ನಾವಿಲ್ಲಿ ಮೇಯ್ನಾಗಿ ನಿಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಎಲ್ಲ ಸನಾತನ ಹಿಂದೂಗಳಿಗೆ ಪ್ರಚಾರಕ್ಕೆ ಕೂತಿದ್ದೇವೆ.